ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸದ್ದಿಲ್ಲದೆ ಒಂದೊಂದೇ ರಾಜ್ಯಗಳು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡ್ತಾ ಇದ್ದಾವೆ. ನಿಮಗೆ ಗೊತ್ತು, ಈಗಾಗಲೇ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೋವಾದ ನಂತರ ಗೋವಾದಲ್ಲಿ ಈಗಾಗಲೇ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲೇ ಇದೆ. ಪೋರ್ಚುಗೀಸರ ಕಾಲದಿಂದ ನಡ್ಕೊಂಡ್ಬಂದದ್ದು. ಅದು ಬಿಟ್ಟರೆ ಈಗ ಸದ್ಯಕ್ಕೆ ಉತ್ತರಾಖಂಡದ ಸರ್ಕಾರ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಿದೆ. ಯಾವುದೇ ರೀತಿಯಾದಂಥ ತಾಪತ್ರಯ ಆಗಲಿಲ್ಲ, ಯಾವುದೇ ಹಿಂಸೆ ಆಗಲಿಲ್ಲ, ಪ್ರಕ್ಷುಬ್ಧ ವಾತಾವರಣ ಆಗಲಿಲ್ಲ, ಉದ್ವಿಗ್ನತೆ ಇರಲಿಲ್ಲ. ಅದಾದ ಮೇಲೆ ಅಂಥದ್ದೊಂದು ಹೆಜ್ಜೆಗೆ ತೀರ್ಮಾನ ಮಾಡಿದ್ದು, ಸಂಕಲ್ಪ ಮಾಡಿದ್ದು ಈಗ ಗುಜರಾತ್ ಸರ್ಕಾರ. ಗುಜರಾತ್ ಸರ್ಕಾರದ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ನಿನ್ನೆ ಹೇಳಿದ್ದಾರೆ, ಯಾವ ಉತ್ತರಾಖಂಡದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಕುರಿತಾದಂಥ ಸಂಪೂರ್ಣವಾದಂಥ ಕರಡನ್ನು ಸಿದ್ಧಪಡಿಸಿದರೋ ನಿವೃತ್ತ ನ್ಯಾಯಮೂರ್ತಿ ಆನರೇಬಲ್ ಜಸ್ಟಿಸ್ ರಂಜನಾ ದೇಸಾಯಿ, ಅದೇ ಅವರದೇ ಆದಂಥ ನಿಯೋಗ 5 ಜನರ ಸಮಿತಿಯನ್ನು ನಾವೀಗ ರಚನೆ ಮಾಡಿದ್ದೇವೆ. ಗುಜರಾತ್ನಲ್ಲಿ ನಾವು ಏಕರೂಪ ನಾಗರಿಕ ಸಂಹಿತೆಯನ್ನು ತಯಾರಿ ಮಾಡ್ತಾ ಇದ್ದೇವೆ. 45 ದಿನಗಳ ಕಾಲ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ. ಅಷ್ಟರಲ್ಲಿ ಅವರು ಅದರ ಕುರಿತಾದಂಥ ಕರಡನ್ನು ಸಿದ್ಧಪಡಿಸಬೇಕು. ಅದಾದಮೇಲೆ ನೋಟಿಫಿಕೇಷನ್ ಆಗಿ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ ಆದಮೇಲೆ ಕಾನೂನು ರೀತಿಯ ಸಿಂಧುತ್ವಕ್ಕಾಗಿ ಮೊರೆ ಹೋಗಿ ಅದರ ಸಿಂಧುತ್ವವನ್ನು ಪಡೆದು ತದನಂತರ ಗುಜರಾತ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡ್ತೀವಿ ಅಂತ ಪಟೇಲ್ ಹೇಳಿದ್ದಾರೆ, ಗುಜರಾತದ ಮುಖ್ಯಮಂತ್ರಿ. ರಾಷ್ಟ್ರ ಮಟ್ಟದಲ್ಲಿ ಮಾಡಿದರೆ ರಕ್ತದ ಕಾಲುವೆ ಹರಿದು ಹೋಗ್ಬಿಡುತ್ತೆ, ಈ ದೇಶದ ಮುಸಲ್ಮಾನರೆಲ್ಲ ಬೀದಿಗೆ ಬಂದುಬಿಡ್ತೀವಿ, ನೀವು ಎಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಅಸಾದುದ್ದೀನ್ ಓವೈಸಿ ಅವರು ಧಮಕಿ ಕೊಟ್ಟಿದ್ರು. ಎಲ್ಲ ವಿಷಯಕ್ಕೂ ಧಮಕಿ ಕೊಡ್ತಾರವರು. ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡ್ತೀವಿ ಅಂದರೆ ನಾವು ಬೀದಿಗೆ ಬರ್ತೀವಿ, ಶಾಹೀನ್ ಬಾಗ್ ಥರ ಗಲಾಟೆ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಎಲ್ಲರಿಗೂ ಒಂದೇ ಕಾನೂನು, ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದರೆ ಇಲ್ಲ, ನಮ್ಮದೇ ಬೇರೆ ಧರ್ಮ, ನಮ್ಮದೇ ಬೇರೆ ಕಾನೂನು, ನಾವು ಶರಿಯಾ ಪ್ರಕಾರ ಬದುಕ್ತೀವಿ, ನಮ್ಗೆ ಅದರಲ್ಲಿ ಸಂವಿಧಾನದಲ್ಲೇ ನಮ್ಗೆ ಅದಕ್ಕೆ ಪ್ರಾವಿಷನ್ ಇದೆ ಅಂತ ಅಲ್ಲಿ ಹೇಳ್ತಾರೆ. ಈಗೇನು ಮಾಡ್ತಾರೆ, ಗುಜರಾತ್ದಲ್ಲಿ ಪಟೇಲ್ ಅವರು ಈಗ ರಂಜನಾ ದೇಸಾಯಿ ಅವರ ಸಮಿತಿಯ ರಚನೆ ಮಾಡಿ ಆಯಿತು. 45 ದಿವಸದಲ್ಲಿ ಆ ಕರಡು ತಯಾರಿ ಆಗುತ್ತೆ. ಅದಾದಮೇಲೆ ಅದನ್ನ ಅನುಷ್ಠಾನಕ್ಕೆ ತಂದೆ ತರ್ತಾರೆ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯ ತಯಾರಿಯನ್ನು ಮಾಡ್ಕೋತಾ ಇದೆ ಅಂದರೆ 12 ರಾಜ್ಯಗಳಲ್ಲಿ ಈ ರೀತಿಯಾದಾಗಿ UCC ಜಾರಿ ಆಗಲಿದೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸ್ಪಷ್ಟವಾದ ಬಹುಮತದಿಂದ ಇದೆಯೋ ಅಲ್ಲೆಲ್ಲ ರಾಜ್ಯಗಳಲ್ಲಿ ಇದೇ ರೀತಿಯಾಗಿ ಏಕರೂಪ ನಾಗರಿಕ ಸಂಹಿತೆ ಕಾನೂನನ್ನು ಜಾರಿಗೆ ತರಲಾಗ್ತಾ ಇದೆ. ತನ್ಮೂಲಕ ವಿವಾಹ, ಆಸ್ತಿ, ಉತ್ತರದಾಯಿತು 3ಕ್ಕೂ ಕೂಡ ಉತ್ತರಾಧಿಕಾರ, ಇಷ್ಟಕ್ಕೂ ಕೂಡ ಎಲ್ಲರಿಗೂ ಒಂದೇ ಕಾನೂನು. ಇಲ್ಲಿವರೆಗೂ ಏನಾಗ್ತಿತ್ತು, ಅವ್ರದ್ದೇ ಪರ್ಸ್ನಲ್ ಲಾ ಬೇರೆ, ಅವ್ರದ್ದೇ ವಿವಾಹ ಕಾಯ್ದೆ ಬೇರೆ, ಅವರಲ್ಲೇ ದತ್ತು ತೆಗೆದುಕೊಳ್ಳೋ ಹಾಗಿಲ್ಲ, ಹೆಣ್ಮಕ್ಕಳಿಗೆ ಹಕ್ಕಿಲ್ಲ, ಈ ರೀತಿಯಾದಂಥ ಮಹಿಳೆಯರ ಮೇಲೆ ದೌರ್ಜನ್ಯ ವಹಿಸುವಂಥ ಕಾನೂನುಗಳು, ಪುರುಷ ಪ್ರಧಾನವಾದ ಆಲೋಚನೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗಂತ ಅವ್ರನ್ನ ಓಲೈಸುವಂಥ ಇಷ್ಟು ವರ್ಷ ಇದ್ದ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸ್ಕೊಂಬಂದು ಅದರ ಕುರಿತಾಗಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಆಗಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಈಗ ಇಂಥದ್ದೊಂದು ಹೊಸ ನಡೆ ಭಾರತ ದೇಶದಲ್ಲಿ BJP ಆಡಳಿತದಲ್ಲಿರುವ ಸರ್ಕಾರದಲ್ಲಿ ನಡೀತಾ ಇದೆ. ಬಹುಶಃ ಈ ವರ್ಷದ ಕೊನೆಗೆ ಬಹಳಷ್ಟು ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗೇ ಆಗುತ್ತೆ. ಇದಕ್ಕೆ ನರೇಂದ್ರ ಮೋದಿ ಅವರು ಒಂದು ಹೊಸ ಹೆಸರಿಟ್ಟಿದ್ದಾರೆ. ಏನಂತ? ಇದು ಏಕರೂಪ ನಾಗರಿಕ ಸಂಹಿತೆ ಅನ್ನೋದಕ್ಕಿಂತ ಸೆಕ್ಯುಲರ್ ಸಂಹಿತೆ ಇದು, ಇದನ್ನು ಎಲ್ಲ ಕಡೆ ಅನುಷ್ಠಾನಕ್ಕೆ ತರುವ ಕೆಲಸ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರು ಈಗಾಗಲೇ ಹೇಳಿ ಆಗಿದೆ. ಇದ್ರ ಜೊತೆ ಇನ್ನೊಂದು ಸುದ್ದಿಯನ್ನು ಹೇಳಬೇಕು ನಿಮ್ಗೆ. ಅದೇನಪ್ಪ ಅಂತಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ವಿಚಾರಣೆ ನಡೀತು. ಏನು? ಯಾರು ಅಕ್ರಮ ವಲಸಿಗರು ಬಂದು ಭಾರತ ದೇಶದಲ್ಲಿ ಬಾಂಗ್ಲಾದಿಂದ ಬಂದು ಇಲ್ಲಿ ಉಳ್ಕೊಂಡ್ಬಿಟ್ಟಿದ್ರಲ್ಲ, ಅವ್ರನ್ನೆಲ್ಲ ಹಿಡಿದು ತೊಗೊಂಡೋಗಿ ಡಿಪೋರ್ಟ್ ಸೆಂಟ್ರಲ್ಲಿ ಇಡಲಾಗಿದೆ. ಎಲ್ಲಿ? ಅಸ್ಸಾಂನಲ್ಲಿ. ಇದ್ರ ಕುರಿತಾದಂಥ ವಿಚಾರಣೆ ಇತ್ತು ನಿನ್ನೆ ಆನರೇಬಲ್ ಜಸ್ಟಿಸ್ ಓಖಾ ಅವರ ಬೆಂಚಿನಲ್ಲಿ. ಓಖಾ ಅವರು ಹೇಳ್ತಾರೆ, ನೀವು ಯಾಕೆ ಇವ್ರಿಗೆ ಮದುವೆ ದಿಬ್ಬಣದಲ್ಲಿ ಬಂದ ಬೀಗರ ಥರ ಇವರಿಗೆಲ್ಲ ರಾಜಾತಿಥ್ಯ ಕೊಟ್ಕೊಂಡು ನಿಮ್ಮಲ್ಲೇ ಇಟ್ಕೊಂಡಿದ್ರಿ, ಕಳಿಸ್ಬಿಡೋದಲ್ವ ಇವ್ರನ್ನೆಲ್ಲರನ್ನು ಅಂತಾರೆ. ಆವಾಗ ಸಾಲಿಸಿಟರ್ ಜನರಲ್ ಹೇಳ್ತಾರೆ, ಇಲ್ಲ, ಅವರು ಆ ವಿಳಾಸಗಳು ನಮ್ಮ ಹತ್ರ ಇರಲಿಲ್ಲ, ಆದ್ದರಿಂದ ಇಟ್ಕೊಂಡಿದ್ದೀವಿ ನಾವು, ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ಕಳಿಸ್ಬಿಡ್ತಿದ್ವಿ ಎಲ್ಲರನ್ನು ಅಂತ. 13 ವರ್ಷಗಳಿಂದ ಈ ರೀತಿ ಅವರಲ್ಲಿ ಡಿಪೋರ್ಟ್ ಸೆಂಟ್ರಲ್ಲಿ ಆರಾಮಾಗಿ ಇರೋವಂಥದ್ದು. ಯಾವುದೇ ಖರ್ಚಿಲ್ಲ, ವೆಚ್ಚಿಲ್ಲ, ಕೆಲಸ ಮಾಡೋಕ್ಕೆಲ್ಲ ಊಟ ತಿಂಡಿ ಎಲ್ಲ ಆಗತ್ತೆ, ಸುಖವಾಗಿ ಅಲ್ಲಿ ಡಿಪೋರ್ಟ್ ಸೆಂಟ್ರಲ್ಲಿ ಇರ್ತಾರೆ. ಕೋರ್ಟ್ ಹೇಳುತ್ತೆ, ನಿಮಗೇನು ಹುಚ್ಚು ಹಿಡ್ದಿದ್ದೇನು ರೀ, ಯಾಕೆ ಇಟ್ಕೊಂಡು ಕೂತಿದ್ದೀರಾ ಅಂತ ಕೋರ್ಟ್ ಕೇಳುತ್ತೆ. ಅಡ್ರೆಸ್ ಇಲ್ಲ ಅಂತ ಇವ್ರು ಹೇಳ್ತಾರೆ.
ಆವಾಗ ಜಸ್ಟಿಸ್ ಕ್ಯಾಕರ್ ಶುಗಿತಾರೆ, ಅಲ್ಲ ರೀ ಅವ್ರ ಅಡ್ರೆಸ್ ತಾಪತ್ರೆ ಆ ದೇಶದ್ದು, ಬಾಂಗ್ಲಾದೇಶದ ಪ್ರಾಬ್ಲಮ್ ಅದು, ಅವರ ಪ್ರಜೆಗಳವರು, ಅವ್ರಿಗೆ ಎಲ್ಲಿ ಗಂಜಿ ಕೇಂದ್ರ ಮಾಡಬೇಕು ಅವ್ರು ಮಾಡ್ಕೋತಾರೆ. ಕಳಿಸುವ ಕೆಲಸವನ್ನು ಮೊದಲು ಮಾಡಿ, ಆದ್ಯತೆ ಈ ರೀತಿ ಅಕ್ರಮ ವಲಸಿಗರು ಬಂದವ್ರನ್ನ ವಾಪಸ್ ಕಳಿಸೋದು, ಡಿಪೋರ್ಟ್ ಮಾಡೋದು ನಮ್ಮ ಆದ್ಯತೆ. ಅವ್ರ ಅಡ್ರೆಸ್ ಹುಡ್ಕೊಂಡೋಗಿ ಅವ್ರ ಮನೆಯವ್ರಿಗೆ ಒಪ್ಪಿಸಿ ಸಹಿ ತೊಗೊಂಬರೋದಲ್ಲ, ಫಸ್ಟ್ ಕಳಿಸಿ ಅಂತಾರೆ. ಕೊನೆಗೆ ಈ ಕೋರ್ಟಿನ ತೀರ್ಪಿಗೆ ಬದ್ಧರಾಗಿ ನಾವು ಕಳಿಸ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಲಾಗಿದೆ. ಇನ್ನು ಮೂರನೇ ವಿಷಯ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂಥ ಕಠಿಣವಾದಂಥ ನಿರ್ಧಾರ. ಭಾರತೀಯ ಅಕ್ರಮ ವಲಸಿಗರೇನು ಅಮೆರಿಕದಲ್ಲಿದ್ದಾರೆ ಅವರನ್ನು ಅಲ್ಲಿಂದ ಹೊರಗೆ ಹಾಕುವ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಭಾರತೀಯರನ್ನು ಈ ರೀತಿ ಕಳಿಸ್ತಾ ಇರೋದು ಈ ಟರ್ಮಲ್ಲಿ ಮೊದಲೇದಿದ್ದು. ನಿನ್ನೆ ಸ್ಯಾನ್ ಆಂಟೋನಿಯೋ ಅನ್ನೋಂಥ ಏರ್ಪೋರ್ಟಿಂದ C-17 ವಿಮಾನದಲ್ಲಿ ಇವ್ರನ್ನೆಲ್ಲರನ್ನೂ ಡಿಪೋರ್ಟ್ ಮಾಡುವ ಕೆಲಸ, 205 ಜನ ಅಕ್ರಮ ವಲಸಿಗರನ್ನು ವಾಪಸ್ ಕಳಿಸುವ ಕೆಲಸ ಶುರುವಾಗಿದೆ. ಯಾರು ಇರ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಮಧ್ಯೆ ಜರ್ಮನಿನಲ್ಲಿ ವಿಮಾನ ಇಳಿಸಿ ಅಲ್ಲಿ ಮತ್ತೆ ಇಂಧನವನ್ನು ಪೂರೈಸಿಕೊಂಡು ತದನಂತರ ಪಂಜಾಬ್ನ ಹತ್ರ ಬಂದು ಅವ್ರನ್ನ ಇಳಿಸಲಾಗ್ತಾ ಇದೆ. ಇದರ ಬಗ್ಗೆ ಭಾರತದ ನಿಲುವು ಏನು ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು. ಭಾರತದ ಡಾಕ್ಟರ್ S ಜಯಶಂಕರ್ ಹೇಳಿದ್ದಾರೆ, ವಿದೇಶಾಂಗ ಸಚಿವರು ಮಾಡ್ತಾ ಇರೋ ಕೆಲಸ ಸರಿ ಇದೆ, ನಾವು ಕೂಡ ಅಕ್ರಮ ವಲಸಿಗರನ್ನು ಯಾವತ್ತೂ ಸೇರಿಸೋದಿಲ್ಲ, ಇದರಿಂದ ಅಪರಾಧ ಕ್ರಿಯೆಗಳು ಜಾಸ್ತಿ ಆಗ್ತವೆ. ಈ ರೀತಿ ಅಕ್ರಮ ವಲಸಿಗರು ಕೇವಲ ವಲಸೆ ಬಂದು ಅಲ್ಲಿ ಉಳ್ಕೊಳ್ಳೋದಿಲ್ಲ, ಅಪರಾಧಗಳನ್ನು ಮಾಡಿ ದೇಶಕ್ಕೆ ಭಾಳ ದೊಡ್ಡ ಗಂಡಾಂತರಕಾರಿಯಾಗಿ ಪರಿಣಮಿಸ್ತಾರೆ. ಆದ್ದರಿಂದ ನಾವು ಕೂಡ ಇದೇ ಸಮಸ್ಯೆಯನ್ನು ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದೀವಿ. ಒಂದು ಕಡೆ ರೋಹಿಂಗ್ಯಾಗಳು, ಮತ್ತೊಂದು ಬಾಂಗ್ಲಾದೇಶದವರು, ಅವ್ರು ಹೊರಗೆ ಹಾಕೋದೇ ದೊಡ್ಡ ಕೆಲಸ ಆಗಿದೆ. ಈಗ ಅಮೇರಿಕ ಅಂಥದ್ದೊಂದು ಕೆಲಸ ಮಾಡಿ ನಮ್ಮ ದೇಶದವರು ಅಲ್ಲಿ ಹೋಗಿ ಯಾರ್ಯಾರಿದ್ದಾರೆ ಅವ್ರನ್ನ ಹೊರಗೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅದರ ಬಗ್ಗೆ ಯಾವುದೇ ಅಭ್ಯಂತರವನ್ನು ವ್ಯಕ್ತಪಡಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಷ್ಟು ಜನ ಇದ್ದಾರೆ ಅಮೇರಿಕಾದಲ್ಲಿ ಭಾರತೀಯರು ಅಂತ ನೀವು ಕೇಳಬೇಕು. 7,25,000 ಜನ ಅಕ್ರಮ ವಲಸಿಗರು ಅಮೇರಿಕಾಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಭಾರತದಿಂದ. ಮೆಕ್ಸಿಕೋ ನಂತರ ಅತಿ ಹೆಚ್ಚು ಜನ ಈ ರೀತಿ ಅಕ್ರಮ ವಲಸಿಗರು ಅಲ್ಲಿ ಅಮೇರಿಕಾದಲ್ಲಿರೋದು ಭಾರತೀಯರೇ. ಈಗ ಅದರಲ್ಲಿ ಲಿಸ್ಟ್ ಮಾಡಿ 18,000 ಜನರ ಪಟ್ಟಿಯನ್ನು ಮಾಡಲಾಗಿದೆ. ಈ 18,000 ಜನರನ್ನ ಇವರು ಈ ಮೊದಲೇ ಹಂತದಲ್ಲಿ 205 ಜನ ಬಂದಿದ್ದಾರೆ. ಇದೇ ರೀತಿ ಇನ್ಸ್ಟಾಲ್ಮೆಂಟ್ ಮೇಲೆ ಭಾರತಕ್ಕೆ ಅವ್ರನ್ನ ಕಳಿಸುವ ಕೆಲಸ ಶುರುವಾಗತ್ತೆ. ಯಾವತ್ತಾದರೂ ಆಗಲೇಬೇಕಾದಂಥ ಕೆಲಸ. ನಮ್ಮ ದೇಶದವರು ಅನ್ನುವಂಥ ಕಾರಣಕ್ಕೋಸ್ಕರ ಅಕ್ರಮವಾಗಿ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಅವ್ರ ಪರವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸೆಂಟಿಮೆಂಟ್ ಕೆಲಸ ಮಾಡೋದಿಲ್ಲ, ರಾಷ್ಟ್ರಹಿತ ಭಾಳ ಮುಖ್ಯ ಆಗುತ್ತೆ. ಆದ್ದರಿಂದ ಜಯಶಂಕರ್ ಹೇಳಿದ ಮಾತು 100ಕ್ಕೆ 100ರಷ್ಟು ಸರಿಯಾದಂಥದ್ದು ತೀರ್ಮಾನ. ಈಗ ಅಸಾದುದ್ದೀನ್ ಓವೈಸಿ ಸಮಸ್ಯೆ ಏನಪ್ಪ ಅಂದರೆ, ಇವ್ರ ಜನನೇ ಇಲ್ಲಿಗೆ ವಾಪಸ್ ಬರ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಆತನಿಗೆ ಅರ್ಥ ಆಗಲಾರದ ಸ್ಥಿತಿ ಬಂದಿದೆ. ಜೊತೆಗೆ ಈ ಜನಾಬು ಎಲ್ಲಿ ಏಕರೂಪ ನಾಗರಿಕ ಸಮಿತಿಯದ್ದು ಬರಲಿಕ್ಕೆ ಅವಕಾಶವೇ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದ, ಈಗ ಆತ ಏನೂ ಮಾಡಲಾರ ಸ್ಥಿತಿಗೆ ಬಂದಿದ್ದಾನೆ. ಏಕೆಂದರೆ ಆಯಾ ರಾಜ್ಯದವರೇ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡ್ತಾ ಇದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.